Yes, hi guys. Welcome back to my YouTube channel Apurva Kannada Vlogs. Yes guys, ಇವತ್ತು ಫ್ರೈಡೇ. ಸೊ ಎಲ್ಲ ಕೆಲಸ ಮುಗೀತು. ದೇವ್ರ ಪೂಜೆ ಕೂಡ ಆಯಿತು. ಇವತ್ತು ಬೆಳಗ್ಗೆ ಟಿಫನ್ಗೆ ಗೀ ರೈಸು ಮತ್ತು ದಾಲ್ ಮಾಡಿದ್ದೆ. ಎಸ್ ಗೈಸ್, ಇನ್ನು ನೋಡಿ ಪೂಜೆ ಎಲ್ಲ ಮುಗ್ದಿದೆ. ನಿಮಗೆ ಹೇಳಿದ್ನಲ್ಲ ದಿನ ಅಪ್ಡೇಟ್ ಕೊಡ್ತೀನಿ ಅಂತ. ಎಸ್, ಇದು ಬಂದುಬಿಟ್ಟು 4th ಡೇ. ಯಾವ ಥರ ಇದೆ ಗ್ರೋತು ಅಂತ ತೋರಿಸ್ತೀನಿ ಬನ್ನಿ. ನಾನು ನೋಡಿದ್ರಲ್ಲ, ಇದು ಬಂದುಬಿಟ್ಟು 4th ಡೇ ಆಗಿದೆ. ಇನ್ನೊಂದು 5 to 6 ಡೇಸ್ ಇದೆ ಹಬ್ಬಕ್ಕೆ. ಸೊ ಅಷ್ಟರಲ್ಲಿ ಬಂದುಬಿಡುತ್ತೆ ಅಂತ ಅನ್ಕೋತೀನಿ. ಇನ್ನು ಎಸ್ಗಾಸ್ ನೆನ್ನೆ ಬಂದುಬಿಟ್ಟು ಬಟ್ಟೆ ಕೆಲಸ ಮುಗಿಸ್ಕೊಂಡೆ. ಅಂದರೆ ಬಟ್ಟೆ ಅಂದರೆ ದೊಡ್ಡದು ಬೆಡ್ಶೀಟ್ಸು ಮತ್ತು ಕಾರ್ಪೆಟು ಅದೆಲ್ಲ ನೆನ್ನೆ ಕ್ಲೀನ್ ಮಾಡಿಕೊಂಡೆ. ಇವತ್ತು ಫ್ರೈಡೇ, ಇವತ್ತು ಡಸ್ಟಿಂಗ್ ಎಲ್ಲ ಮಾಡೋಂಗಿಲ್ಲ. ಸೊ ಸಾಟರ್ಡೆ ಸಂಡೇ ಮಾಡ್ಕೊಳ್ಳೋಣ ಡಸ್ಟಿಂಗು ಕ್ಲೀನಿಂಗು ಅಂದ್ಕೊಂಡು ಇವತ್ತು ಬಂದುಬಿಟ್ಟು ನಮ್ಮಮ್ಮ ಕೆಲಸ ರಜೆ ಇದೆ ಇವತ್ತು ಫ್ರೈಡೇ. ಸೊ ಇಬ್ಬರು ಪಾತ್ರೆ ತೊಳ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಪಾತ್ರೆ ತೊಳಿಬೇಕು. ಇನ್ನು ಈ ಡಬ್ಬದಲ್ಲಿರೋದೆಲ್ಲ ಇವಾಗ ಎತ್ತಿ ಶಿಫ್ಟ್ ಮಾಡಿ ಇವಾಗೆಲ್ಲ ಪಾತ್ರೆ ಹಾಕ್ಕೊಂಡು ಪಾತ್ರೆ ತೊಳ್ಕೊಬೇಕು. ಇನ್ನು ಈ ಡಬ್ಬ ಎಲ್ಲ ಶಿಫ್ಟ್ ಆಗುತ್ತೆ ಗೈಸ್. ಇನ್ನು ಈ ಬಾಕ್ಸಸ್ ಎಲ್ಲ ಚೇಂಜ್ ಆಗುತ್ತೆ. ನಿಮ್ಗೆ ತೋರಿಸಿದ್ನಲ್ಲ ಲಾಸ್ಟ್ ಬ್ಲಾಗ್ಸಲ್ಲಿ ಬಾಕ್ಸಸ್ಸು ತೊಗೊಂಡಿರೋದು, ಆ ಬಾಕ್ಸಸ್ ಬರುತ್ತೆ. ಇವಾಗ ಆ ಬಾಕ್ಸು ಇದೆಲ್ಲ ತೊಳ್ಕೊಂಡು ಈಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ. ಎಸ್ ಗೈಸ್, ಬನ್ನಿ ಇವತ್ತು ಡೇ ಹೆಂಗಿರುತ್ತೆ, ಹೇಗೋಗುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಎಸ್ ಗೈಸ್, ಬನ್ನಿ ಹೋಗೋಣ. ಪಾತ್ರೆ ತೊಳ್ಕೊಂಬರ್ತೀನಿ. ನೋಡಿ ಗೈಸ್, ಗ್ರೀನ್ ಇಲ್ಲೆಲ್ಲ ಗ್ರೀನಾಗಿ ಬಂದಿದೆ ನೋಡಿ. ನೋಡಿದ್ರ ಗ್ರೀನಾಗಿ ಬೆಳೀತಾ ಇದೆ ಇವಾಗ. ಎಸ್ ನೋಡಿ, ಈ ಥರ ಇದೆ. ಇದು ಬಂದ್ಬಿಟ್ಟು 4th ಡೇ ನೋಡಿ. ಎಸ್ ಗೈಸ್, ಇನ್ನು ಪಾತ್ರೆ ತೊಳ್ಕೊಳ್ಳೋಣ ಅಂತ ಎಲ್ಲ ತೆಗೆದು ಕವರ್ಗೆ ಹಾಕಿ ಎಲ್ಲ ಸಪ್ರೇಟಾಗಿಟ್ಟು ಈಗೆಲ್ಲ ಹಾಕ್ಕೊಂಡಿದ್ದೀನಿ ಪಾತ್ರೆ ತೊಳೆಯೋಕ್ಕೆ. ಇನ್ನು ಮೇಲ್ಗಡೆ ಇರೋ ಎಲ್ಲ ಐಟಮ್ಸ್ ಕೂಡ ಇಳಿಸ್ಕೊಂಡು ಪಾತ್ರೆ ತೊಳ್ಕೊಂಡೆ. ನೋಡಿ, ಇದು ಅರ್ಧ ಪಾತ್ರೆ ಅಷ್ಟು ಆಗಿರೋದು ಗೈಸ್. ಇನ್ನು ಅರ್ಧ ಪಾತ್ರೆ ಇತ್ತು. ಊಟ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ತೊಳೆಯೋಣ ಅಂತ ಹೇಳಿಬಿಟ್ಟು ಹಾಗೆ ಊಟ ಮಾಡೋಕ್ಕೆ ಬಂದಾಗ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನೋಡಿ, ಇಷ್ಟು ಪಾತ್ರೆ ತೊಳೆದಿದ್ದೆ. ಸ್ಟ್ಯಾಂಡು ಎಲ್ಲ ತೊಳ್ಕೊಂಡು ಅರ್ಧ ಮನೆಗೆ ಅರ್ಧ ಇದಕ್ಕೆ. ಇನ್ನು ಈ ವ್ಲಾಗ್ನ ಬಂದುಬಿಟ್ಟು ನಾನು ಸ್ಯಾಟರ್ಡೆ ಕೂಡ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಫ್ರೈಡೇ ಪಾತ್ರೆ ಎಲ್ಲ ತೊಳ್ಕೊಂಡಾದ್ಮೇಲೆ ಸ್ಯಾಟರ್ಡೆ ಫುಲ್ಲು ಡಸ್ಟಿಂಗ್ ಮಾಡ್ಕೊಂಡೆ. ಅಲ್ಲಿ ನೋಡಿದ್ರಲ್ಲ ನೀವು ಕ್ರಾಫ್ಟ್ ವರ್ಕು, ಅದು ನನ್ನ ಹಸ್ಬೆಂಡ್ ಬರ್ತಡೇಗೆ ಮಾಡಿದ್ದು ಆಲ್ಬಂಬು. ಅದು ಯಾರನ್ನ ನೋಡಬೇಕು ಅಂತ ಇಂಟ್ರೆಸ್ಟ್ ಇರೋರಾದರೆ ಕಮೆಂಟ್ ಮಾಡಿ, ಡೀಟೇಲಾಗಿ ತೋರಿಸ್ತೀನಿ. ಅದನ್ನೇನಿಲ್ಲ ಆದ್ರೂ ಒಂದು 10 to 15 ಡೇಸ್ ತೊಗೊಂಡೆ ಅದನ್ನ ಆಲ್ಬಮ್ ಕಂಪ್ಲೀಟ್ ಮಾಡೋಕ್ಕೆ. ಇನ್ನೆಲ್ಲ ಡಸ್ಟಿಂಗ್ ಮಾಡಿಕೊಂಡು ಇನ್ನೆಲ್ಲ ಅಲ್ಲಿ ಕಸ ಎಲ್ಲ ತೆಗಿತಾ ಇದ್ದೀನಿ ನೋಡಿ. ಇನ್ನು ಇದು ಕೂಡ ಬಂದುಬಿಟ್ಟು ನನ್ನ ಹಸ್ಬೆಂಡ್ ಬರ್ತಡೇಗೆ ಮಾಡಿದ್ದು. ಇದು ನೋಡಿ ಯಾವ ರೀತಿ ಇದೆ ಬಾಟ್ಲು ಅಂತ. ಇದು ವುಡನ್ ಫಿನಿಶಿಂಗ್ ಬರುತ್ತೆ, ಗ್ಲಾಸ್ ಬಾಟ್ಲಲ್ಲಿ ಮಾಡಿದ್ದು. ಸಕ್ಕದಾಗಿ ಕಾಣಿಸುತ್ತೆ ಗೈಸ್, ಸೀರಿಯಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕೆಳಗಡೆ ಲೈಟಿಂಗ್ಸ್ ಕೂಡ ಇಡಬೇಕು. ನಾನು ಇಟ್ಟಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಡಸ್ಟ್ ತುಂಬಿಕೊಂಡಿರೋದ್ರಿಂದ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ. ಅದನ್ನು ಸ್ವಲ್ಪ ಡಸ್ಟೆಲ್ಲ ಹುರಿಸ್ಬಿಟ್ರೆ ಸಕ್ಕದಾಗಿ ಕಾಣಿಸುತ್ತೆ. ಆಮೇಲೆ ಅದ್ರ ಕೆಳಗಡೆ ಲೈಟ್ ಕೂಡ ಅರೇಂಜ್ ಮಾಡಿದ್ವಿ. ಇದು ನಾನು ಮತ್ತು ನನ್ನ ಕಸಿನ್ನು ಇಬ್ಬರು ಸರಿ ಮಾಡಿದ್ದು. ಸೂಪರಾಗಿರುತ್ತೆ, ವುಡನ್ ಫಿನಿಶಿಂಗ್ ಥರನೇ ಕಾಣುತ್ತೆ. ಆ ವಿಡಿಯೋ ಬೇಕು ಅಂದರೆ ಹೇಗೆ ಮಾಡೋದು ಅಂತ ಕಮೆಂಟ್ ಮಾಡಿ, ತೋರಿಸ್ತೀನಿ ನಿಮಗೆ ಮಾಡಿ ಆ ಥರ ಅಂತ. ನೋಡಿ, ಇದು ಕೆಳಗಡೆ ಲೈಟಿಂಗ್ ಇಡಬೇಕು. ಏನು ಸಖತ್ತಾಗಿ ಕಾಣಿಸುತ್ತೆ ಗೊತ್ತಾ, ಸೂಪರಾಗಿ ಕಾಣಿಸುತ್ತೆ ನೋಡಿ. 2 ಬಾಟ್ಲ್ ಮಾಡಿದ್ದೆ. ಒಂದು ನನ್ನ ಕಸಿನ್ ಮಾಡಿದ್ದು, ಇನ್ನೊಂದು ನಾನು ಮಾಡಿದ್ದು. ನೋಡಿ, ದೊಡ್ಡ ಬಾಟ್ಲ್ ಬಂದುಬಿಟ್ಟು ನನ್ನ ಕಸಿನ್ ಐಡಿಯಾ ನಂದೆ, ಇವತ್ತು ಹೆಲ್ಪ್ ಮಾಡಿದ್ದು ನನ್ನ ಕಸಿನು. ನೋಡಿ ಆ ಥರ ಇದಂತ ಫೋಟೋಸ್ ಎಲ್ಲ ಅದು ಜೆರಾಕ್ಸ್ ಮಾಡಿ ಹಂಚಿರೋದು. ಅದು ನಿಮ್ಗೆ ಫುಲ್ ವಿಡಿಯೋ ಕಂಪ್ಲೀಟಾಗಿ ತೋರಿಸ್ತೀನಿ. ಇನ್ನು ಇಲ್ಲಿ ನೀವು ನೋಡೋದಾದರೆ ಇದು ಸಂಡೇ 6th ಡೇ ಗ್ರೋತ್. ಇದು 6th ಡೇ ಈ ಥರ ಬೆಳೆದಿದೆ ನೋಡಿ ಗೈಸ್. 5th ಡೇ ಕೂಡ ಸ್ವಲ್ಪ ಕಮ್ಮಿ ಇತ್ತು, ಇವಾಗ ಸ್ವಲ್ಪ ಹೈಟ್ ಆಗಿದೆ ನೋಡಿ. 6th ಡೇ ಆಲ್ಮೋಸ್ಟ್ ಬಂದಿದೆ. ಇನ್ನೊಂದು 2-3 ಡೇಸಲ್ಲಿ ಬಂದುಬಿಡುತ್ತೆ ಅಂದ್ಕೋತೀನಿ. ನೋಡಿ ಈ ಥರ ಇದೆ. ಇನ್ನು ತೊಳೆದಿಟ್ಟಿರೋದು ಬಾಕ್ಸಸ್ಗೆಲ್ಲ ನಾನು ಹಳೆ ಬಾಕ್ಸ್ ಎಲ್ಲ ಚೇಂಜ್ ಮಾಡೋದ್ನಲ್ಲ ನೋಡಿ. ಇನ್ನು ಎಲ್ಲ ಹೊಸ ಬಾಕ್ಸ್ಗೆ ಒರೆಸ್ಕೊಂಡು ಎಲ್ಲ ತುಂಬಿ ಇಡ್ತಾಯಿದ್ದೀನಿ ನಾನು. ಇದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ, ಹುಳ ಬೇಗ ಆಗೋಲ್ಲ ಅಂತ. ಕಡಲೆ ಬೀಜಗೆ ಬೇಳೆಗಳಿಗೆಲ್ಲ ಪಲಾವ್ ಎಲೆ ಇಟ್ಟರೆ ಹುಳ ಬೇಗ ಆಗೋಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಕಿಚನ್ ಮೇಕ್ ಓವರ್ ಮಾಡಬೇಕು ಗೈಸ್. ನಾನು ಆದಷ್ಟು ಬೇಗ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಮನೆ ಕ್ಲೀನ್ ಆಯಿತು ನೋಡಿ ಗೈಸ್.